ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯನ ತಪ್ಪದೇ ತಿಳಿಸಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಸಂಭ್ರಮದ ಬಲಭೀಮೇಶ್ವರ ಕಾರ್ತಿಕೋತ್ಸವ ಬ್ರಹ್ಮದೇವನಮಡು. ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬ್ರಹ್ಮದೇವನಮಡು ಗ್ರಾಮದ ಬಲಭೀಮೇಶ್ವರ ಹನುಮಾನ್ ದೇವರ ಚಟ್ಟಿ ಕಾರ್ತಿಕೋತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ, ಭಕ್ತರ ಸಮ್ಮುಖದಲ್ಲಿ ಶನಿವಾರ ರಾತ್ರಿ ನೆರವೇರಿತು. ಕಾರ್ತಿಕೋತ್ಸವ ನಿಮಿತ್ತ ದೇವಸ್ಥಾನದಲ್ಲಿ ಬೆಳಗ್ಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ವಿವಿಧ ಬಣ್ಣದ ವಿದ್ಯುತ್ ಅಲಂಕಾರ, ತಳಿರ ತೋರಣಗಳಿಂದ ಅಲಂಕರಿಸಲಾಗಿತ್ತು. ರಾತ್ರಿ 8 ಗಂಟೆಯಿಂದ ಭಕ್ತರಿಗೆ ರೊಟ್ಟಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇಡೀ ರಾತ್ರಿ ಕಕ್ಕಳಮೇಲಿ ಕಾಚಾಪುರ ಭಜನಾ ಮಂಡಳಿಯಿಂದ ಭಜನಾ ಸೇವೆ ಸಲ್ಲಿಸಿದರು. ಅರ್ಚಕರಾದ ನಿಂಗಣ್ಣಾಚಾರ್ಯ ಜೋಶಿ, ಸಿದ್ದಯ್ಯ ಹಿರೇಮಠ್, ಚನ್ನಮಲ್ಲಯ್ಯ ಹಿರೇಮಠ್, ಮುಖಂಡ ರುದ್ರಣ್ಣ ಸಾವು, ಮಾನಶೆಟ್ಟಿ, ಕಮಿಟಿ ಅಧ್ಯಕ್ಷ ರೇವಣಸಿದ್ದ ಸಾವು, ಕೋರವಾರ, ಮಲ್ಲಿಕಾರ್ಜುನ್ ಮನಗೋಳಿ, ದೇವೇಂದ್ರ ಪನಶಾಳ್, ನಾನಗೌಡ ಪಾಟೀಲ್, ಎಚ್.ಕೆ. ಸೇತನೂರ್, ಎಸ್.ವೈ. ಮರಗೋಳ್, ನಡಿಗೇರಪ್ಪ ತಳವಾರ್, ನಾಗಣ್ಣ ಪಡಿಕೇನೂರ್, ಬಾಲಚಂದ್ರ ಕರಿಕಲ್, ಮಲ್ಲೇಶಪ್ಪ ಅಮರಗೋಳ್, ರುದ್ರಣ್ಣ ಯಲಗೊಂಡ, ಲಾಲ್ನ ರಾಜಕೋಳ್, ಚಂದ್ರಶೇಖರ್ ಕೆಂಬಾವಿ, ಅಮೃತ್ ದೊಡ್ಮನಿ ಹಾಗೂ ಹೊನ್ನಳ್ಳಿ, ಬಿರಾಳ್, ಕುರಾಳ್, ಗೇರಾ, ಖಾನಾಪುರ, ಸಲಾದ್ಬಳ್ಳಿ ಗ್ರಾಮದ ಭಕ್ತರು ಪಾಲ್ಗೊಂಡಿದ್ದರು. ಕಲಿಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಲ್ಲು ಹಂದ್ರಾಳ್, ರೇವಣಸಿದ್ದ ಕೆಂಚಗೊಂಡ್ ಸೂಕ್ತ ಬಂದೋಬಸ್ತ್ ಒದಗಿಸಿದರು. ಈ ಒಂದು ವರದಿಯನ್ನು ಮಲ್ಲಿಕಾರ್ಜುನ ಕೆಂಬಾವಿ, ಬ್ರಹ್ಮದೇವನಮಡು, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ.